ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂಥ ಮೃಣಾಲ್ ಹೆಬ್ಬಾಳ್ಕರ್ ಅವರ ಗೆಲುವಿಗೆ ಖುದ್ದು ಏನಂತಂದ್ರೆ ಅವರ ತಾಯಿಯಾಗಿರುವಂಥ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಖಾಡಕ್ಕಿಳಿದಿರುವಂಥದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿ ನಗರದಲ್ಲಿ ಏನಂತಂದ್ರೆ ಈ ಆಟೋ ಮೂಲಕ ಏನಂತಂದ್ರೆ ಸಂಚಾರ ಮಾಡಿ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಆಟೋ ಮೂಲಕ ಸಂಚಾರ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ. ಮೇಡಮ್, ಏನು ವಿಶೇಷ ಇವತ್ತು? ಎಲ್ಲೆಲ್ಲಿ ಪ್ರವಾಸ, ಜೊತೆಗೆ ಏನು ಅಂತ ವಿಶೇಷ? ಇವತ್ತು ಬೆಳಗಾವಿ ಸಿಟಿಯಾದ್ಯಂತ ಮಳೆ, ಬಿಸಿಲು, ಚಳಿ ಅನ್ನದೆ ಬಹಳಷ್ಟು ಶ್ರಮಿಕರಿದ್ದಾರೆ. ಆಟೋ ನನ್ನ ಅಣ್ಣ ತಮ್ಮಂದರು ಚಾಲನೆ ಮಾಡ್ತಾರೆ. ಅವ್ರಿಗೆ ಕರೋನಾ ಸಂದರ್ಭದಲ್ಲಿ, ಫ್ಲಡ್ ಸಂದರ್ಭದಲ್ಲಿ ಅವರ ಜೊತೆಯಲ್ಲಿ, ಅವರ ಕುಟುಂಬದ ಜೊತೆಯಲ್ಲಿ ನಾವೆಲ್ಲ ನಿಂತ್ಕೊಂಡಿದ್ವಿ. ಅದರಲ್ಲೂ ಮೃಣಾಲ್ಗೆ ಆಟೋ ಸಂಘಟನೆ, ಆಟೋ ಚಾಲಕರ ಬಹಳಷ್ಟು ಅವನಿಗೆ ಸಪೋರ್ಟ್ ಇದೆ. ಅವನನ್ನ ಮಗ ಅಂತ ನೋಡ್ತಾರೆ. ಕರೋನಾ ಸಂದರ್ಭದಲ್ಲಿ ಅವ್ರ ಜೊತೆ ಎಲ್ಲ ಬಹಳಷ್ಟು ನಿಂತ್ಕೊಂಡಿದ್ದ. ಸೊ ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ಸಂಘಟನೆಯವರು ನಾವು ಒಂದು ರೌಂಡ್ ಹಾಕೋಣ ಮೃಣಾಲನ್ಗೋಸ್ಕರ ಅಂತ ಭಾಳ ಆತ್ಮೀಯವಾಗಿ ಬಂದು ಕೇಳಿದ್ರು. ಸೊ ಅದಕ್ಕೆ ಇವತ್ತು ಇಡೀ ಸಿಟಿ ಪೂರ್ತಿ ಈ ಆಟೋದಲ್ಲಿ ಸಂಚಾರ ಮಾಡಿ ನನ್ನೆಲ್ಲ ಅಣ್ಣ ತಮ್ಮಂದ್ರ ಆಶೀರ್ವಾದ ತಗೊಳ್ಬೇಕು ಮಗನಿಗೋಸ್ಕರ ಅಂತ ಸುತ್ತಾಡ್ತಾ ಇದ್ದೀನಿ. ಮೇಡಮ್, ಈಗ ಇಡೀ ಎಲ್ಲ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದ್ದೀರಿ, ಯಾವ ರೀತಿ ಜನರ ಪ್ರತಿಕ್ರಿಯೆ ಇದೆ? ಯಾಕಂತಂದ್ರೆ ಪ್ರಥಮ ಬಾರಿಗೆ ಮೃಣಾಲ್ ಹೆಬ್ಬಾಳ್ಕರ್ ಅವರು ಹಿಂದೆ ಏನಂತಂದ್ರೆ ನಿಮ್ಮ ಹಿಂದೆ ನಿಂತು ಪ್ರಚಾರ ಮಾಡ್ತಾ ಇದ್ರು. ಯುವ ಘಟಕದಿಂದ ತಮ್ಮ ರಾಜಕೀಯ ಪ್ರವೇಶ ಮಾಡಿದ್ರು. ಈಗ ಓಡಾಡ್ತಾ ಇದ್ದೀರಿ, ಯಾವ ರೀತಿ ಹೋಪ್ಸ್ ಇದೆ ಅಂತ? ತುಂಬ ಒಳ್ಳೆ ವಾತಾವರಣ ಅಂತೂ ಇದೆ. ಸರ್ಕಾರದ ಮೇಲೆ ಜನರಿಗೆ ವಿಶ್ವಾಸ ಇಮ್ಮಡಿಯಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂದರೆ ಮೊದಲೇ ಜನರಿಗೆ ಒಂದು ವಿಶ್ವಾಸ. ಈಗ ಅವರ ವಿಶ್ವಾಸ ನೋಡಿ ನಮ್ಮ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ. ಸೊ ಈ ಒಂದು ಪಾಸಿಟಿವ್ ಆ್ಯಟಿಟ್ಯೂಡ್ನ ಇಟ್ಕೊಂಡು ಮತದಾರರು ಅವರಾಗಿಯೇ ನಮಗೆ ಫೋನ್ ಮುಖಾಂತರ ಆಗಲಿ, ಅವರಾಗಿಯೇ ನಮಗೆ ಭೇಟಿ ಆಗೋದ್ರ ಮುಖಾಂತರ ಆಗಲಿ, ಹೋದಾಗ ನೀಡುವಂಥ ಸ್ಪಂದನೆ ಆಗಲಿ, ಬಹಳಷ್ಟು ಒಳ್ಳೆಯ ವಾತಾವರಣ ಇದೆ. ಬರೀ ಬೆಳಗಾವಿ ಕ್ಷೇತ್ರ ಅಷ್ಟೇ ಅಲ್ಲ, ಚಿಕ್ಕೋಡಿ ಕ್ಷೇತ್ರ ಕೂಡ ನಾವು ಗೆಲ್ತೀವಿ ಸರ್. ಮೇಡಮ್, ಈಗ ಇವತ್ತು ನೋಡಿ ಏನಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳೇ ತಮ್ಮ ಪುತ್ರನ ವಿರುದ್ಧ ಸ್ಪರ್ಧೆ ಮಾಡಿದ್ದಾರೆ. ಇವತ್ತೇನಂತಂದ್ರೆ BS ಯಡಿಯೂರಪ್ಪ ಅವರೇ ಅಖಾಡಕ್ಕೆ ಬಂದಿದ್ದಾರೆ, ಬೆಳಗಾವಿಗೆ ಬಂದಿದ್ದಾರೆ, ಪ್ರಚಾರ ಮಾಡ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಕಿರಿಯರು ಅನ್ನೋ ಪ್ರಶ್ನೆ ಏನಾದರೂ ಉದ್ಭವ ಆಗತ್ತಾ? ಅಥವಾ ಯಡಿಯೂರಪ್ಪ ಅವ್ರ ಬಗ್ಗೆ ಏನು ಹೇಳ್ತೀವಿ? ನೋಡಿ, ಮಾಜಿ ಮುಖ್ಯಮಂತ್ರಿಗಳು ಯಡಿಯೂರಪ್ಪಜಿಯವರು ನಮ್ಮ ಸಮಾಜದ ಹಿರಿಯ ನಾಯಕರು, ನಾವು ನಮ್ಮ ಸಮಾಜದ ದೊಡ್ಡ ನಾಯಕರು ಅಂತಲೂ ನೋಡ್ತೀವಿ. ಆದರೆ ಪಾಪ ಯಡಿಯೂರಪ್ಪಜಿಯವ್ರ ಬಗ್ಗೆ ನನಗೆ ಒಮ್ಮೆ ಕೆಟ್ಟ ಅನಿಸುತ್ತೆ. ಯಾಕಂತಂದರೆ ಏನೂ ಕಾರಣ ಇಲ್ಲದೆ, ಯಾವುದೇ ಒಂದು ಕಾರಣ ಇಲ್ಲದೆ ಸರ್ಕಾರದಿಂದ 1 ವರ್ಷ ಆದ ತಕ್ಷಣ ಹಾಲ್ನಲ್ಲಿರುವಂಥ ನೊಣವನ್ನು ಸೈಡ್ಗೆ ಇಟ್ಟ ಹಾಗೆ BJPಯವರು, ಡೆಲ್ಲಿಯವರು ಅವರನ್ನು ಲಿಂಗಾಯತ್ ಸಮಾಜದ ನಾಯಕ ಅಂತ ಲೆಕ್ಕ ಮಾಡದೆ ಹೊರಗಡೆ ಮುಖ್ಯಮಂತ್ರಿ ಸ್ಥಾನದಿಂದ ನಿರ್ದಾಕ್ಷಿಣ್ಯವಾಗಿ ಇಳಿಸ್ಬಿಟ್ರು. ಪಾಪ ಅನ್ಸಲ್ವಾ? ಈಗ ಲೋಕಸಭಾ ಚುನಾವಣೆ ಬಂದಿದೆ. ಪಾಪ 85 ವರ್ಷ ನಮ್ಮ ಯಡಿಯೂರಪ್ಪ ಸಾಹೇಬ್ರಿಗೆ ನಮ್ಗೆ ಎಷ್ಟು ಗೌರವ, ಹಿರಿಯರು, ಅವರ ಆಶೀರ್ವಾದ ನನ್ನ ತಲೆ ಮೇಲಿದೆ. ಅವರು ಲೋಕಸಭಾ ಚುನಾವಣೆ ಇದೆ ಅಂತ ಈಗ ಮತ್ತೆ ಅವರನ್ನ ಬಳಸ್ಕೊಳ್ತಾ ಇದ್ದಾರೆ ಲಿಂಗಾಯತ್ ಮತಗಳನ್ನ ಸೆಳಿಲಿಕ್ಕೆ. ಆದ್ರೆ ಜನ ಉತ್ಸರಲ್ಲ, ಖಂಡಿತವಾಗ್ಲೂ ಜನ ತಕ್ಕ ಪಾಠ ಕಲಿಸ್ತಾರೆ. ಯಾಕಂದ್ರೆ ಅವರನ್ನ ಅಧಿಕಾರದಿಂದ ನಿರ್ದಾಕ್ಷಿಣ್ಯವಾಗಿ ಕಿತ್ತಾಕಿದ್ದಾರೆ. ಮೇಡಮ್, ಈಗ ಇನ್ನೊಂದು ವಿಚಾರ, ಈಗ ಕ್ಷೇತ್ರದ ಜನರಿಗೆ ತಾವು ಏನು ಅಪೀಲ್ ಮಾಡ್ತೀರಿ, ಏನು ಹೇಳ ಬಯಸ್ತೀರಿ ಅಂತ ಈ ಮೂಲಕ? ನೋಡಿ, ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಬದ್ಧತೆ, ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಸಾಮಾಜಿಕ ಕಾಳಜಿ, ಚಿಂತನೆ. ಎಲ್ಲ ಜಾತಿ ಧರ್ಮದವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಸ್ವತಂತ್ರ ಸಿಕ್ಕ ನಂತರ ಒಬ್ಬರು ಕಾಂಗ್ರೆಸ್ನವ್ರು ಗೆದ್ದು ಬಂದಿರಲಿಲ್ಲ. ಅಂಥ ಕ್ಷೇತ್ರದಲ್ಲಿ 2 ಬಾರಿ ಜನ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂದರೆ ಅದು ನನ್ನ ಭಾಗ್ಯ. ಬೆಳಗಾವಿ ಮತದಾರರು, ಬೆಳಗಾವಿ ಗ್ರಾಮೀಣ ಕ್ಷೇತ್ರದವರು. ಅದು ಮೊದಲನೇ ಬಾರಿ 52,000 ಲೀಡ, 2ನೇ ಬಾರಿ ಎಂಥ ಒಂದು ಇಲೆಕ್ಷನ್ಗಳು, ನನ್ನ 2 ಇಲೆಕ್ಷನ್ 58,000 ಲೀಡು. ಅಲ್ಲಿ ಏನೋ ಒಂದು ಅಭಿವೃದ್ಧಿ ನಾನು ಮಾಡಿದ್ದೀನಿ, ಜನರ ಮನಸ್ಸನ್ನು ಗೆದ್ದಿದ್ದೀನಿ. ಅದನ್ನೇ ಬೆಳಗಾವಿ ಲೋಕಸಭಾ ಕ್ಷೇತ್ರ ಇರ್ಬೋದು, ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಇರ್ಬೋದು, 2 ಯುವ ನಾಯಕರು, ನಮ್ಮ ಪಕ್ಷದ ಭವಿಷ್ಯ, ಬೆಳಗಾವಿ ಜಿಲ್ಲೆಯ ಭವಿಷ್ಯ. ಯುವಕರಿದ್ದಾರೆ, ಯುವಕರಿಗೆ ಏನು ಬೇಕು ಅದನ್ನು ಮಾಡಲಿಕ್ಕೆ ಯುವ ಪಡೆ ಸನ್ನದ್ಧ ಆಗಿದೆ. ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲೂ ದೇಶನ ಯಾವ ರೀತಿ ಮುನ್ನಡೆಸುತ್ತೋ ಬೆಳಗಾವಿ ಜಿಲ್ಲೆಯಲ್ಲೂ ಕೂಡ ಅದೇ ರೀತಿ ಈ ಇಬ್ಬರ ಯುವಕರ, ಆ ಕಡೆ ಪ್ರಿಯಾಂಕಾ ಜಾರಕಿಹೊಳಿ, ಈ ಕಡೆ ಮೃಣಾಲ್ ಹೆಬ್ಬಾಳ್ಕರ್,
ಮುನ್ನಡೆಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಈಗ ಬಹಳಷ್ಟು ಜನರಲ್ಲಿ ಚರ್ಚೆ ಆಗ್ತಾ ಇರೋದು ಏನಂತಂದ್ರೆ ಹೊರಗಿನವರು ಒಳಗಿನವರು, ಮನೆ ಮಗ ವರ್ಸಸ್ ಬೀಗರು ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗ್ತಾ ಇದೆ. ಜನರೇ ಸ್ವಯಂ ಪ್ರೇರಿತವಾಗಿ ಟ್ರೆಂಡ್ ಮಾಡ್ತಾ ಇದ್ದಾರೆ. ಇದನ್ನು ಬಿಜೆಪಿ ಕೇವಲ ಕಾಂಗ್ರೆಸ್ನವರು ಅದು ಮಾತ್ರ ಅಲ್ಲ, ಬಿಜೆಪಿ ಅವರು ಸಹ ಟ್ರೆಂಡ್ ಮಾಡ್ತಾ ಇದ್ದಾರೆ. ಅದು ಎಲ್ಲೋ ಒಂದ್ ಕಡೆ ತಮಗ ಅನುಕೂಲ ಆಗತ್ತಾ ಅಂತ. ನಾನು ಆಗಲೇ ಹೇಳಿದೆ ನಿಮಗೆ, ಜನ ಹುಚ್ಚಿರಲ್ಲ ಅಂತ ಹೇಳಿ. ಮನೆ ಮಗನ್ನ ಬಿಟ್ಟು ಬೇರೆಯವ್ರಿಗೆ ಇದನ್ನ ಮಾಡ್ತಾರ? ಅದು ಸಾಧ್ಯನೇ ಇಲ್ಲ. ಮನೆ ಮಗನ ಪ್ರೀತಿ ಮಾಡ್ತಾರೆ, ಮನೆ ಮಗಗೆ ಆಶೀರ್ವಾದ ಮಾಡ್ತಾರೆ, ಮನೆ ಮಗ್ಗೆ ಅವರ ಸೇವೆನ ಮಾಡುವಂಥ ಅವಕಾಶ ಕೊಡ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಇದಿಷ್ಟು ಏನಂತಂದ್ರೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಮುಖಡಿ, ನ್ಯೂಸ್ ಫಸ್ಟ್ ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.